Hello guys, welcome back. ಸ್ವಲ್ಪ ಹೊತ್ತು ವೈದರ್ ತೆಗ್ದಿರ್ತೀನಿ. ಬಿಡಿ. ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಸೊ ದಿಸ್ ಈಸ್ ಅವರ್ ಫಸ್ಟ್ ರೈಡ್. ತಂದಮೇಲೆ ಇವತ್ತೇ ಫಸ್ಟು ಆಚೆ ಇರ್ತಾರದು ಗಾಡಿನ. ಆಲ್ಮೋಸ್ಟ್ 6 days ಆಯಿತು ತಂದು ಗಾಡಿ. ಲಾಸ್ಟ್ ವೀಡಿಯೋ ಹೇಳಿದ್ದೆ ಏನಕ್ಕೆ ತಗೊಂಡೆ ಅಂತ ಹೇಳ್ತೀನಿ, ಗಾಡಿ ಬಗ್ಗೆ ಹೇಳ್ತೀನಿ ಅಂತೆಲ್ಲ. ಸೊ ಫಸ್ಟ್ ವ್ಲಾಗ್ ಏನಕ್ಕೆ ತಗೊಂಡೆ ಅಂತ ಹೇಳ್ತೀನಿ ಗಾಡಿನ. ಸೊ come on bro. ಓಕೆ, KTM ಕಪ್ ಸೀಸನ್ 3ಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಯಾರ್ಯಾರು KTM ಕಪ್ ಸೀಸನ್ 3 ಗೊತ್ತಿಲ್ಲ ಅಂದರೆ ದಟ್ಸ್ ಆನ್ ಇವೆಂಟ್ ಕಂಡಕ್ಟೆಡ್ ಬೈ KTM ಓನ್ಲಿ ಫಾರ್ KTM ಓನರ್ಸ್. ಸೊ ಓನ್ಲಿ KTM ಓನರ್ಸ್ಗೆ ಇವೆಂಟ್ನ ಕಂಡಕ್ಟ್ ಮಾಡಿದ್ದಾರೆ. ಇದು ಒಂಥರ ರೇಸ್, ಓಕೆನಾ. ಸೊ ಇದರಲ್ಲಿ ಹೆಂಗೆ ಅಂದರೆ ಎಲ್ಲರೂ ಒಟ್ಟಿಗೆ ಬಿಡೋಲ್ಲ ರೇಸ್ಗೆ. ಎಲ್ಲರೂ ಬೈಕಲ್ಲಿ ಒಂದು ಟೈಮ್ ಡಿವೈಸ್ನ ಹಾಕಿರ್ತಾರೆ. ಲ್ಯಾಪ್ ಟೈಮ್ ಕೌಂಟ್ ಮಾಡುತ್ತೆ. ಒಂದು 120 to 160 ಪೀಪಲ್ ಇರ್ತಾರೆ. ಓನ್ಲಿ ಟಾಪ್ 40 ಫ್ರಮ್ ಬ್ಯಾಂಗ್ಳೂರ್ ವಿಲ್ ಬಿ ಸೆಲೆಕ್ಟೆಡ್. ಬೆಸ್ಟ್ ಕ್ವಾಲಿಫೈಯಿಂಗ್ ಟೈಮಲ್ಲಿ ಯಾರು ಬೇಗ ಮುಗಿಸಿರ್ತಾರಲ್ಲ ಆ ಟಾಪ್ 40ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅವರು ನೆಕ್ಸ್ಟು ಕ್ವಾಲಿಫೈಯರ್ಸು ಫೈನಲ್ಸ್ಗೆ ಹೋಗ್ಬೋದು. ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಇನಿಷಿಯಲಿ KTM ನಿಮ್ಮ ಫ್ರೆಂಡ್ ಹತ್ರ ಇದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು, ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ ಹತ್ರನ ಇದ್ದರೂ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಸೊ ಪಾರ್ಟಿಸಿಪೇಟ್ ಮಾಡಿದ್ದೆ, ಕ್ವಾಲಿಫೈ ಆಗಿದ್ದೆ ಬ್ಯಾಂಗ್ಳೂರಿಂದ. ಸೊ ಇದು ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ, ಮುಂಬೈಯಲ್ಲಿ ನಡೆಯುತ್ತೆ, ಗುವಾಹಟಿ ಮತ್ತು ಕೊಯಂಬತ್ತೂರು 4 ಪ್ಲೇಸಸಲ್ಲಿ ನಡೆಯುತ್ತೆ. ಸೊ ಕ್ವಾಲಿಫೈಯರ್ಸ್ ಮತ್ತು ಫೈನಲ್ಸ್ಗೆ ಕೊಯಂಬತ್ತೂರಲ್ಲಿಲ್ಲ, ಬ್ಯಾಂಗ್ಳೂರು, ಮುಂಬೈ, ಗುವಾಹಟಿ ಮತ್ತು ಇನ್ನೊಂದು ಯಾವುದೋ ಲೊಕೇಶನ್ ಇದೆ, ಐ ಆಮ್ ನಾಟ್ ಶ್ಯೂರ್. ಇನ್ನೊಂದು ಲೊಕೇಶನ್ ಇದೆ. 4 ಲೊಕೇಶನಿಂದ ಬರ್ತಾರೆ. ಕ್ವಾಲಿಫೈಯರ್ಸ್ ಮತ್ತು ಫೈನಲ್ಸ್ ಬಂದು ಕೊಯಂಬತ್ತೂರಲ್ಲಿ ನಡೆಯುತ್ತೆ. ಸೊ ಈ ಕ್ವಾಲಿಫೈ ಆಗಿದ್ದೀನಿ. ಸೊ ಕ್ವಾಲಿಫೈಯರ್ಸ್ಗೆ ಮತ್ತು ಫೈನಲ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕಂಪಲ್ಸರಿ KTM ಓನರ್ ಆಗಿರ್ಬೇಕು ನಾನು. ಗಾಡಿ ಬೇಕಾಗಿಲ್ಲ, ಗಾಡಿ ಅವರೇ ಕೊಡ್ತಾರೆ. ಫುಲ್ ಟ್ರ್ಯಾಕ್ ಸ್ಪೆಕ್ KTM ಡ್ಯೂಕ್ 390 ಕನ್ವರ್ಟೆಡ್ ಇದೆ ಅವ್ರ ಹತ್ರ, ಕಂಪ್ಲೀಟ್ಲಿ ಕನ್ವರ್ಟೆಡ್. ಅದು ಐ ಮೀನ್ ಟ್ರ್ಯಾಕ್ ಸ್ಪೆಕ್ ಗಾಡಿ ಮಾಡಿದ್ದಾರೆ. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಯು ಶುಡ್ ಬಿ KTM ಓನರ್. ಅದಕ್ಕೆ ನಾನು ನಾನು ಹತ್ರ KTM ಇಲ್ಲ ಅಂತ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೋಸ್ಕರ ನಾನು ಇವಾಗ KTM ತೊಗೊಂಡಿದ್ದೀನಿ. ಅದೊಂದೇ ಮೇನ್ ರೀಸನ್ ಈ ಗಾಡಿ ತೊಗೊಳಕ್ಕೆ. KTM ನಿಮ್ಮೆಲ್ಲರಿಗೂ ಒಂದು ಐಡಿಯಾ ಬಂದಿರುತ್ತೆ ನಾನು ಏನಕ್ಕೆ ಈ ಗಾಡಿ ತೊಗೊಂಡೆ ಅಂತ. ನಾನು ಯೋಚನೆ ಮಾಡಿರಲಿಲ್ಲ ನಾನು ಡ್ಯೂಕ್ ತೊಗೊತೀನಪ್ಪ ಅಂತ. ಎಲ್ಲ ಸಡನ್ನಾಗಿ ಆಗೋಯ್ತು. ಫಸ್ಟ್ ಕ್ವಾಲಿಫೈಯರ್ಸ್ಗೆ ಬೇಕೇ ಬೇಕು ಅಂದರು, ಓನರ್ ಆಗಿರಲೇಬೇಕು ಅಂದರು. ಅವಾಗ ಕೂಡ ಯೋಚನೆ ಮಾಡಿರಲಿಲ್ಲ. ಇನ್ನೇನು ಲಾಸ್ಟ್ ಈ ವೀಕ್ ಐ ಮೀನ್ ಇವತ್ತು ನಾನು ರೆಕಾರ್ಡ್ ಮಾಡ್ತಾರೆ ಬಂದು ಟ್ಯೂಸ್ಡೇ 24th, 26th, 27th ಕ್ವಾಲಿಫೈಯರ್ಸ್ ಫೈನಲ್ಸ್ ಇರೋದು ಕೊಯಂಬತ್ತೂರಲ್ಲಿ. ನಾನು ಲಾಸ್ಟ್ ವೀಕ್ ತೊಗೊಂಡಿದ್ದು. ಲಾಸ್ಟ್ ವೀಕ್ವರೆಗೂ ಡಿಸೈಡೇ ಮಾಡಿರಲಿಲ್ಲ. ಐ ಮೀನ್ ಲಾಸ್ಟ್ 2 weeksವರೆಗೂ ಡಿಸೈಡ್ ಮಾಡಿಲ್ಲ. 2 weeks ಬ್ಯಾಕಿಂದ 1 week ಸರ್ಚ್ ಮಾಡಿದೆ. ಒಂದು 4-5 ಬೈಕ್ ನೋಡಿದ್ದೆ. ಬ್ಯಾಂಗ್ಳೂರಲ್ಲಿ ಒಂದು 3, ಮೈಸೂರಲ್ಲಿ ಒಂದು. ಸೊ ಲಾಸ್ಟಲ್ಲಿ ಇದೇ ಫಸ್ಟ್ ಬೈಕ್ ನೋಡಿದ್ದು ನಾನು. ಕೊನೆಗೆ ಹೋಗಿದೆ, ಫೈನಲೈಸ್ ಮಾಡಿದೆ. ಗಾಡಿ ನೀವು ನೋಡ್ಬೋದು 4888 ಇದೆ ಇವಾಗ ಟೋಟಲ್ ಓಡಿರೋದು ಇಲ್ಲಿವರೆಗೂ. ನಾನು ತೊಗೊಂಡಾಗಿಂದ 230 ನೋಡ್ಸಿದ್ದೀನಿ. ಸೊ ಇಟ್ ವಾಸ್ 4600 ಆ್ಯಂಡ್ ಚೇಂಜ್ ಏನೋ ಇತ್ತು ತೊಗೊಳ್ಬೇಕಾರೆ. ಗಾಡಿ ಓಡೇ ಇಲ್ಲ. ಒಂದ್ಸತಿ ಯಾವುದಕ್ಕೂ ಫುಲ್ ಜನರಲ್ ಚೆಕಪ್ ಬಿಟ್ಬಿಟ್ಟು ಫುಲ್ ನೀಟಾಗಿ ಸರ್ವಿಸ್ ಮಾಡಿಸ್ಬೇಕು. ಆಲ್ರೆಡಿ ಸರ್ವಿಸ್ ಆಗಿದೆ ರೀಸೆಂಟಾಗಿ, ಈ ಮಂತ್ ಜಾನ್ವರಿನೇ ಆಗಿದ್ದು. ಸರ್ವಿಸ್ ಆದಮೇಲೆ ಅರೌಂಡ್ 1000 kilometers ಹೊಡಿದೆ ಅಷ್ಟೇ. ಯೂಶ್ವಲಾಗಿ KTMಗೆ
6,000 to 7,000ಗೆ ಸರ್ವಿಸ್ ಮಾಡ್ಸೋಕ್ಕೆ ಹೇಳ್ತಾರೆ. ಬಟ್ ಇಫ್ ಯು ರೈಡಿಂಗ್ ಫಾಸ್ಟ್, ರೆಡ್ ಲೈನಿಂಗ್ ಟು ಮಚ್, ಇಲ್ಲ ಒಂದೇ ಸತಿ ಯಾವಾಗೂ ಥ್ರಾಟಲ್ ಫುಲ್ ಕೊಡ್ತಾ ಇದ್ದೀರಾ ಅಂದರೆ 4,000 ಈಸ್ ಬೆಟರ್ ಟು ಗಿವ್ ಫಾರ್ ಸರ್ವಿಸ್. ಗಾಡ್, ನಾನು 160 ಹೋಯ್ತು ಅನಿಸುತ್ತೆ ಅಷ್ಟೇ ನಾನು ನೋಡಿದ್ದು ಸ್ಪೀಡೋಮೀಟ್ರಲ್ಲಿ. ಸ್ವಲ್ಪ 160 ಆದಮೇಲೆ ಹೆವಿ ಕಷ್ಟ ಇದರಲ್ಲಿ ಹೊಡಿಯೋಕ್ಕೆ. RC ಅಂದರೆ 170ವರೆಗೂ ಸ್ವಲ್ಪ ಈಸಿಯಾಗಿ ಹೋಗುತ್ತೆ, ಬಿಕಾಸ್ ಏರೋಡೈನಾಮಿಕ್ಸ್ ಇದೆ ಅದರಲ್ಲಿ. ಇದರಲ್ಲಿ ಫುಲ್ ವಿಂಡ್ ಬ್ಲಾಸ್ಟ್ ನಮಗೆ ಬೀಳುತ್ತಾ, ಸ್ವಲ್ಪ ಕಷ್ಟ. ಇದು ಬೇರೆ ಎಗರಾಡ್ತಾ ಇದೆ. ಇದೇನು ಸೌಂಡ್ ಪಟ 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 ಅಂತ ಬರ್ತಾಯಿದೆಯಲ್ಲ, ಇದೆ ಅದು. ನೀವು ಗಾಡಿ ನೋಡಿಲ್ಲಲ್ಲ, ನಿಮಗೊಂದು ವಾಕ್ ಅರೌಂಡ್ ತೋರಿಸ್ಬಿಡ್ತೀನಿ ಗಾಡಿದು. ಎರಡಲ್ಲಿ ಒಂದ್ಸತಿ ಒಂದು ಸ್ಟ್ರೆಚ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ವಿಲ್ ಸಿ, ವಿಲ್ ಹೋಪ್ ಫಾರ್ ದ ಬೆಸ್ಟ್. ಓ, ನಾನು ಆ ಕಡೆ ಹೋಗ್ಬೇಕಿತ್ತು, ಈ ಕಡೆ ಬಂದ್ಬಿಟ್ಟೆ. ಶಟ್ ಆ ಕಡೆ ಚೆನ್ನಾಗಿರ್ತೈತೆ ರೋಡು, ಈ ಕಡೆ ಸ್ವಲ್ಪ ಇದಿರುತ್ತೆ. ಬಟ್ ದೆನ್ ವಿ ಕ್ಯಾನ್ ಸ್ಟಿಲ್ ಡೂ ಇಟ್ ಅಂದ್ಕೊಳ್ಳಿ. ಸ್ವಲ್ಪ ಮೋರ್ ವೆಹಿಕಲ್ಸ್ ಈ ಕಡೆ ಕಂಪೇರ್ ಟು ಆ ಕಡೆ. ಹಂಗೆ ರೀ, 2 ನಿಮಿಷ ತೋರಿಸ್ಬಿಡೋಣ. ನಾನು ಒಬ್ಬನೇ ಬಂದಿರೋದಲ್ಲ, ಸೊ So this is the walk around of the bike. ಸಸ್ಪೆನ್ಷನ್ನು ಫ್ರಂಟಿಗೆ ನಾನು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಸೊ ಬ್ಯಾಕಿಗೆ ಸರಿನಾ ಸಸ್ಪೆನ್ಷನ್ ಸ್ವಲ್ಪ ಸೆಟ್ ಮಾಡಬೇಕು. ಸೊ ಬ್ಯಾಕಿಂದ ಸಾಫ್ಟಿಂದ ಏನತ್ರ ಸ್ಕ್ರೂ ಡ್ರೈವರ್ ಇದೆ. ಐ ಹ್ಯಾವ್ ಬಾಟ್ ಇಟ್. ಓಕೆ, ರೋಡ್ ಟ್ರಕ್ ನಿಲ್ಲಿಸ್ತಾ ರೀ. ಸೊ ಅವ್ರೇನು ಹೇಳಿದ್ದಾರೆ ಅಂದರೆ ಬ್ಯಾಕಿಂದ ಫುಲ್ ಸಾಫ್ಟಿಂದ ನಾನು 1 ಕ್ಲಿಕ್ ಫ್ರಂಟ್ ಇಟ್ಕೊಬೇಕು. ಇದು ಫುಲ್ ಸಾಫ್ಟು, 1 ಕ್ಲಿಕ್, ಇದು 1 ಕ್ಲಿಕ್ ನನ್ನ ಪೊಸಿಷನ್ಗೆ. ಬಟ್ ತುಂಬ ಸಾಫ್ಟಾಗಿ ನೋಡೋಣ. ನನ್ನ ಹೈಟ್, ನನ್ನ ವೆಯ್ಟ್ಗೆ, ನನ್ನ ಹೈಟ್ಗೆ ಇದು ಬೆಸ್ಟ್ ಅಂತ ಹೇಳಿದ್ದಾರೆ. ಐ ಮೀನ್ ಕೂತ್ಕೊಂಡು ಚೆಕ್ ಮಾಡಿದ್ದೀನಿ ಎಲ್ಲ, ಅದ್ರಲ್ಲಿ ಹೇಳೋ ಪ್ರಕಾರ ಇದೆ ಬೆಸ್ಟು ಅಂತ. ಇವನೇನು ಸ್ಕೂಟರ್ ಪಾಕೆಟಲ್ಲಿ ಇಟ್ಕೊತಾನೆ ಅನ್ಕೊಂಬಿಡಿ. ನನ್ನ ಹತ್ರ ಬ್ಯಾಗ್ ಏನು ತಂದಿಲ್ಲ ಇವತ್ತು. ಮೋಡಿ ಬಿಡಿ, ಹೋಗ್ಲಿ, ಇಲ್ಲಿ ಮೇಲೆ ಇರಲಿ. ಸೊ ದಿಸ್ ಇಸ್ ದ ಬೈಕ್. ಸ್ವಲ್ಪ ಗಲೀಜಾಗಿದೆ, ಮೈಸೂರಿಂದ ತಂದಮೇಲೆ ಎಲ್ಲೂ ಎತ್ತಿಲ್ವಣ ನಾನು. ಇವಾಗ ಬೆಳಗ್ಗೆ ಫುಲ್ ಡಸ್ಟ್ ಕೂತ್ಕೊಂಡಿತ್ತು. ಬೆಳಗ್ಗೆ ನೀಟಾಗಿ ಒರೆಸ್ಕೊಂಡು ಇವಾಗ ಒಂದಿದ್ದು ಇಲ್ಲಿ ನೋಡಿ, ಇಲ್ಲಿ ಲೈಟ್ ಕಾಣಿಸ್ತಿದೆ ನೋಡಿ, ಚಿಕ್ಕ ಲೈಟು ಎಷ್ಟು ಪವರ್ಫುಲ್ ಇದೆ ಅಂದರೆ ಹೆವಿ ಪವರ್ಫುಲ್ ಇದೆ ಅದು. ಆಮೇಲೆ ಇದೆ ಸೀಸನ್ ಕಪ್ 3 ಫೈನಲ್ಸ್ ಕ್ವಾಲಿಫೈರ್ಸ್, ಪಾರ್ಟಿಸಿಪೇಟ್ ಮಾಡ್ದೇ ಕೊಡ್ತಾರೆ ಅನ್ಸುತ್ತೆ ನಿಮಗೆ ಇದು ಮರ್ಚೆಂಡೈಸ್ ಎಲ್ಲ. ಒಂದು ಟೀ ಶರ್ಟು, ಆಮೇಲೆ ಕೀ ಚೈನು, ಇನ್ನೊಂದಷ್ಟು ಐಟಮ್ಸ್ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಫ್ಯಾನ್ ಆನ್ ಆಯಿತು, 90 ಡಿಗ್ರೀಸ್ ಮೇಲೆ ಹೋಯ್ತಲ್ಲ. ಸೊ ಒಂದು ಪುಲ್ ಮಾಡೋಣ, ಟ್ರ್ಯಾಕ್ ಮಾಡಾಕೊಂಬಿಡೋಣ ಇರಿ. ಇದರಲ್ಲಿ 1390 ಇದೆಯಲ್ಲ, ಸೇಮ್ ನೀವು ಕೀ ಆನ್ ಮಾಡಿ ಆಫ್, ಇವಾಗ ತೋರಿಸ್ತೀನಿ, ಆನ್ ಮಾಡಿ ಆಫ್ ಮಾಡ್ತೀನಿ ನೋಡಿ. ಸೇಮ್ ನೀವು 1390 ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಡ್ಯಾಶು. ಇದರಲ್ಲೂ ಸೇಮ್ ಬ್ಲೂಟೂತ್ ಕನೆಕ್ಟ್